ಎಲ್ಲರಿಗೂ ನಮಸ್ಕಾರ. ಪೌರಾಣಿಕ ನಾಟಕಗಳು ಎಂದರೆ ಪುರಾಣಗಳು, ಇತಿಹಾಸ, ಧಾರ್ಮಿಕ ಗ್ರಂಥಗಳಲ್ಲಿ ಕಂಡುಬರುವ ಕಥೆಗಳ ಆಧಾರದ ಮೇಲೆ ರಚಿಸಲಾದಂತಹ ನಾಟಕಗಳು. ಈ ಪೌರಾಣಿಕ ನಾಟಕಗಳು ಕೆಲವು ವರ್ಷಗಳ ಹಿಂದೆ ಕೇವಲ ಪುರುಷರಿಗಷ್ಟೇ ಸೀಮಿತವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದರಲ್ಲಿ ಮಹಿಳೆಯರು ಸಹ ತಮ್ಮ ಸಾಧನೆಯನ್ನು ತೋರಿಸ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಎಂಬಂತೆ ನಮ್ಮ ಚನ್ನಪಟ್ಟಣದ ಭಾರತ್ ವಿಕಾಸ್ ಪರಿಷತ್ ಕಣ್ವ ಶಾಖೆಯ ಅಂಗಸಂಸ್ಥೆಯಾದ ಶ್ರೀ ಅರವಿಂದವಲ್ಲಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಮಹಿಳೆಯರು ಸತತವಾಗಿ ಕುರುಕ್ಷೇತ್ರ ದಕ್ಷಯಜ್ಞ ನಾಟಕವನ್ನು ಯಶಸ್ವಿಯಾಗಿ ಅಭಿನಯಿಸಿ ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಈ ವರ್ಷ ದಿನಾಂಕ 8/3/2026 ಇದೇ ಭಾನುವಾರದಂದು ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಶ್ರೀ ಆರ್ ಲೋಕೇಶ್ವರ್ ಅವರ ದಕ್ಷ ನಿರ್ದೇಶನದಲ್ಲಿ ಕೊಲ್ಲಾಪುರದಮ್ಮನ ದೇವಸ್ಥಾನದ ಆವರಣದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಅಭಿನಯಿಸ್ತಾ ಇದ್ದೀವಿ. ಈ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕದಲ್ಲಿ ಪಾತ್ರವನ್ನು ಮಾಡುವಂತಹ ಸೌಭಾಗ್ಯ ನನಗೂ ಸಹ ದೊರೆತಿದೆ. ಈ ವರ್ಷ ನಾನು ಸಹ ಈ ನಾಟಕದಲ್ಲಿ ಒಂದು ಪಾತ್ರವನ್ನು ಅಭಿನಯಿಸಲಿದ್ದೇನೆ. ಆದ್ದರಿಂದ ಎಲ್ಲರೂ ಸಹ ಬಂದು ನಾಟಕವನ್ನು ವೀಕ್ಷಿಸಿ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಧನ್ಯವಾದಗಳು.